ಯಪ್ಪ ವಯಸ್ಸಾದ್ಮೇಲೆ ಹೆಚ್ಚು ಕಮ್ಮಿ ತಿನ್ನಕ್ಕೆ ಹೋಗ್ಬಾರ್ದು. ಒಂಥರ ಹೊಟ್ಟೆ ಭಾರ ಅನ್ಸ್ಬಿಡ್ತೈತಿ. ಹೆಂಗ ಎಡ್ಕೆಲಿ ಇದ್ದದ್ಕ ಸ್ವಲ್ಪ ಹೆಂಗ ಜೀರ್ಣ ಆದಂಗೆ ಆಕತಿ. 4 ಅಜ್ವಾನ ಹಾಕ್ಯಂಡ್ರ ಇಲ್ಲಾಂದ್ರೆ ಏನಾಕತ್ತೇನ. ಏನಬೇ ಏನು ಮಾಡಕತ್ತಿ? ಯಾಕೆ ಒಬ್ಬಕ್ಕೆ ಕುಂತು ಬಿಟ್ಟಿ ಅಲ್ಲ ಇಲ್ಲೇ ಒಳಗೆ ಹೊರ ಕಟ್ಟಿ ಮ್ಯಾಗ ಕುಂದಿರ್ತಿದ್ದಿ? ಏನು ಮಾಡ್ಲಪ್ಪ ಮತ್ತೆ, ನನ್ನ ಮಾತು ಯಾರು ಕೇಳ್ತಾರೆ ಹೇಳಿ? ಮಗ ಆಗಿ ನಿನ್ನ ಕೇಳಂಗಿಲ್ಲ, ಯಾರು ಕೇಳ್ತಾರ? ಅಯ್ಯ ನಾನೇನು ಕೇಳಿಲ್ಲ ಬೇ ನಿನ್ನ ಮಾತು. ಅಲ್ಲಲ್ಲ ಬೇಡ, ಅಡ್ಕೆಲಿ ಜೊತೆ ಕಣಕ್ಕ ತಂಬಾಕು ಚಿಟ್ಟು ಖಾಲಿಯಾಗೈತಿ, ತಂಬರಪ್ಪ ಅಂತಂದು ಒಂದು ವಾರದಿಂದ ಹೇಳಕತ್ತೆ. ತಂದ್ಕೊಟ್ಟು ಏನಿಲ್ಲ ಅದ ನಿನ್ನೆಂತಿ ಅದೇನ ಕೈಗೆ ಹಚ್ಚಿಣ ಬಣ್ಣ, ಅದೇನ ಕಣ್ಣಿಗೆ ಹಚ್ಚಿಣದು, ಮಕ್ಕಕ್ಕೆ ಹಚ್ಚಿಣದು ಏನು ಹೇಳಿದ್ರೆ ನಂಗೆ ಒಂದು ಬೆಳಗ್ಗೆ ನಂಗೆ ಸಾಯಂಕಾಲ ಹಿಡ್ಕೊಂಬಂದ್ಬಿಡ್ತಿ ಕೈಯಾಗ. ಈ ಅವನ ಮಾತು ನಿನ್ಗೆ ನೆನಪಿರಲ್ಲ. ಅದ ಮತ್ತೆ ಎಲ್ಲ ಹೆಂಡತಿ ಬರೋರ್ಗು ಅಷ್ಟ. ಬೇ ನನಗೇನು ನೆನಪಾರಿಲ್ಲ ಅಂತ ಅಂದಲ್ಲ, ನಾನು ತಂದಿಲ್ಲ. ತಂಬಾಕು ಚಿಟ್ಟು ಅಕ್ಕೇ ಬಡ್ದೆ ಬೇ, ಸುಮ್ಮನೆ ಯಾಕೈತಿ ನೋಡು. ಅಡಿಕೆಲಿಂದ ಹೆಂಗೆ ಹಾಕೊಂಡಿ ನೋಡು, ಕಮ್ಮಿ ಮಾಡಬೇ ಸ್ವಲ್ಪ. ಅಡಿಕೆಲಿ ಹಾಕಿಣದು ಯಾವಾಗ ನೋಡೋದು ಬಾಯಾಗಿ ತುಂಬ್ಕೊಂಡೇ ಇರ್ತೀಯಲ್ಲ, ಅಷ್ಟು ಹಾಕ್ಯಂಡ್ರೆ ಒಳ್ಳೇದಲ್ಲ. ಅಯ್ಯ ಬೇಡ, ಏನು ನೀ ನನಗಿನ ಮುಂಚಿಟ್ಟಿಯ, ನಾನೇನಕಿನ ಮುಂಚಿಟ್ಟೇನೆ. ನನಗೆ ಬುದ್ಧಿ ಮಾತಾಡಕ್ಕೆ ಬರ್ತಾನೆ. ಹೋಗೋಗಿ ತಂದು ಕೊಡೋಕ್ಕಾಗಿಲ್ಲ ಅಂದ್ರೆ ತಂದು ಕೊಡಲ್ಲ ಅಂತಂದು ಹೇಳು. ಇಂಥವೇ ಹೇಳಕ್ಕೆ ಬರಬೇಡ. ನನಗಂದ್ರೆ ಅಡಿಕೆಲಿ ಬಿಟ್ಟಿರೋಕ್ಕಾಗಲ್ಲಪ್ಪ. ಆಮೇಲೆ ಬೆಳಗ್ಗೆ ಚಹಾ ಕುಡಿದ್ಮೇಲೆ ಅಡಿಕೆಲಿ ಹಾಕಿಣಕಿ, ಮಧ್ಯಾಹ್ನ ಊಟ ಮಾಡಿದ್ಮೇಲೆ ಹಾಕಿಣಕಿ, ಬೆಳಗ್ಗೆ ಟಿಫನ್ ಮಾಡಿದ್ಮೇಲೆ ಅಡಿಕೆಲಿ ಹಾಕಿಣಕ್ಕೆ, ರಾತ್ರಿನೂ ಹಾಕಿಣಕಿ. ಒಟ್ಟು ಅಡಿಕೆಲಿ ಇರ್ಬೇಕಪ್ಪ ನನಗೆ. ಹೋಗವ, ನಿನ್ಗೆ ಯಾರು ಹೇಳ್ತಾರ? ಇನ್ನು ಹೇಳೋರು ಮಾತು ಕೇಳ್ತಾರ ಅಂತ ಹೇಳ್ಬೋದು, ಕೇಳಲ್ಲ ಅಂದವ್ರಿಗೆ ಏನು ಹೇಳ್ಬೇಕು? ಹೋಗಿ ಎಷ್ಟು ನಿನಗೆ ಇಷ್ಟ ಬಂದಂಗೆ ಮಾಡು. ಆದ್ರೆ ತಂಬಾಕು ಚಿಟ್ಟು ಅಂದ್ರೆ ತಂದು ಕೊಡಲ್ಲ ನಾನು. ಅಡಿಕೆಲಿ ಹಾಕ್ಯಂಡ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಏನೋ ಆಗೋಲ್ಲ. ಇದು ಭಾಳ ಊಟ ಮಾಡಿದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಇದಾದ್ರೂ ಜೀರ್ಣ ಆಕತಿ. ಆದ್ರೆ ತಂಬಾಕು ಚಿಟ್ಟು ಒಳ್ಳೇದಲ್ಲ. ನಾನು ತಂಬಾಕು ಚಿಟ್ಟು ತಂದು ಕೊಡಲ್ಲ, ಅದು ಮಾತ್ರ ಕೇಳಬೇಡ ನೀನು. ಈಕಿ ಏನು ಇವತ್ತಕ್ಕ ಟಿಫನ್ ಏನು ತಂದು ಕೊಟ್ಟಿಲ್ಲ? ಕಲಾವತಿ, ಕಲಾವತಿ. ಹಾಂ ರೀ ಬಂದೆ. ಏನ್ರಿ? ಏನ ಇನ್ನೂ ಟಿಫನ್ ತಂದ ಕೊಟ್ಟಿಲ್ಲ ಅಂತ? ಟೈಮ್ ಆಯ್ತು ನನಗೆ ಅಂಗಡಿಗೆ ಹೋಗಕ್ಕೆ. 10 ಗಂಟೆ ನತ್ತಿ ಅಂಗಡಿ ತೆಗಿಬೇಕು ನೋಡು. ಈಗೆಲ್ಲ 9 ಮುಕ್ಕಾಲು ಆಗಕ್ಕೆ ಬಂತು. ಯಾಕೆ ನೋಡಿ ಇವತ್ತು ಲೇಟ್ ಆಗಿತ್ತಲ್ಲ? 9:30 ರೆಡಿ ಮಾಡ್ತಿದ್ದಿ? ಅಯ್ಯೋ ಅದ ನಿನ್ನೆ ಬಣ್ಣ ಆಡಿದ್ವಲ್ಲ, ನಮ್ಮ ಸ್ವಲ್ಪ ಸೀರೆ ಬಣ್ಣ ಆಗಿದ್ವು. ನಾವೇನು ಭಾಳ ಆಟ ಆಡಿಲ್ಲಲ್ಲ, ಹತ್ತಿದ್ದು ನಂದು ಸೀರೆ ಆಗಿದ್ವ. ಆಮೇಲೆ ಮೊನ್ನೆನೂ ಯಾಕೆ ನೀರು ಬಿಟ್ಟಿಲ್ಲ ಅಂತಂದು ಎಲ್ಲಿ ಸಿಂಟ್ಯಾಕ್ಸ್ನಾಗ ನೀರು ಖಾಲಿ ಆಗಿದ್ವು ಅಂತ ಬಟ್ಟೆನ ಒಗ್ದಾಕಿದ್ದಿಲ್ಲ. ಯಾಕೆ ಒಂದು 2-3 ಜೊತೆ ಬಟ್ಟಿದ್ವು. ಬೆಳಗ್ಗೆ ಜಲ್ದಿನ ಒಗ್ದಾಕ್ಬಿಟ್ಟೆ, ಅದಕ್ಕೆ ಟಿಫನ್ ಮಾಡೋದು ಲೇಟ್ ಆಯ್ತು. ತಡ್ರಿ, ಈಗ ಬಿಸಿಬೇಳೆ ಬಾತ್ ಮಾಡೇನಿ, ಕುಕ್ಕರ್ ಈಗ ಆಫ್ ಮಾಡೇನಿ, ಹಾಕ್ಯಂಬರ್ತೇನೆ ತಡ್ರಿ. ಅತ್ತಿ ನಿಮ್ಗೆ ಹಾಕ್ಯಂಬರಲ್ಲ ಬಿಸಿಬೇಳೆ ಬಾತ್? ಬಿಸಿದೈತೆ ತಿನ್ಬಿಡ್ರಿ. ಬ್ಯಾಡವ, ನಂದೇನು ಬಾಯಾಗ ಅಡ್ಕೆಲಿ ಹಾಕೊಂಡಿದ್ದೆ, ಅಡ್ಕೆಲಿನ ಹಂಗೈತಿ. ಆಮೇಲೆಲ್ಲ ಆಮೇಲೆ ತಿಂತಾನೆ ಹೋಗು. ಸರಿ ತಗೋರಿ. ಯಾಕ ಶಾಂತಿ ನಿನ್ನೆ ಸಾಯಂಕಾಲ ಅಡ್ಡಾಡ್ಕಿಂತ ಬರ್ತಾನೆ ಅಂದ್ಲು, ಬಂದೇ ಇಲ್ಲ. ಇವತ್ತು ಬೆಳಗ್ಗೆನೂ ಬರ್ತಿದ್ಲು, ಬಂದಿಲ್ಲ. ಅವ್ರ ಮನೆ ಕಡೆನೂ ಭಾಳ ದಿನ ಆತು ಹೋಗೇ ಇಲ್ಲ. ಮನೆ ಕಡೆಯಾರ ಹೋಗಿ ಬರ್ತಾನೆ ತಡಿ. ನೀನು ಟಿಫನ್ ಮಾಡಿ ಹೋಗಲ್ಲ, ನಾನು ಹೋಗಿ ಬರ್ತೇನೆ ಅವ್ರ ಮನೆ ಕಡೆ. ಹುಷಾರು ನೋಡಬೇ. ಅಯ್ಯೋ ಏನು ಮನೆ ಏನೋ ಒಂದು 10 ಕಿಲೋಮೀಟ್ರ್ ಐತೆ ಅಂದ್ಲ. ಇಲ್ಲ ಪಕ್ಕದ ಓಣ್ಯಾಗ ಐತಿ, ಹುಷಾರಂತೆ. ಹುಷಾರು ಅಂದದ್ದು ನಿನಗಲ್ಲವ, ಅವ್ರಿಗೆ. ನಿನ್ನ ಮಾತು ಕೇಳಿಸ್ಕೊಂತ ನಿನ್ನ ಜೊತೆ ಮಾತಾಡ್ದವ್ರಿಗೆ ತಲೆನ ಕೆಟ್ಟೋಕತಿ. ಅದಕ್ಕೆ ಅವ್ರಿಗೆ ಏನಾರ ಮಾಡಿ ಹುಷಾರ್ಗಿರ್ ತಪ್ಪಿಸಿ ಎಂದು ಹೇಳಿದೆ. ಬೇಡ ಹಂಗ್ಯಾಕಂತೀರ? ಮತ್ತಿನ್ನೇನವ, ನಾನಂತೂ ಇಷ್ಟು ಪಕ್ಕ ಕುಂತು ಮಾತಾಡ್ತೇನೆ, ಅದಕ್ಕೆ ಸ್ವಲ್ಪ ನಿನಗೆ ಕಿವಿ ಕೇಳಿಸ್ತೈತಿ. ಸ್ವಲ್ಪ ಅದ ಕಲಾವತಿಗೆ ಬಂದ ಒಂದು ಇಂಚ್ ಹಿಂದೆ ನಿಂತು ಏನಾರ ಮಾತಾಡಿದ್ರೆ ನಿನಗೆ ಕೇಳಿಸ್ತಾನೆ ಇದ್ದಿದ್ದಿಲ್ಲ. ನಿನ್ನ ಜೊತೆ ಮಾತಾಡೋರಿಗೆ ತಲೆನ ಕೆಟ್ಟೋಗ್ಬಿಡ್ತೈತಿ. ಹೋಗಲ್ಲ, ನನಗೆ ಯಾಕೆ ಕಿವಿ ಕೇಳಿಸಂಗಿಲ್ಲ, ಎಲ್ಲ ಕೇಳಿಸ್ತೈತಿ. ಹೌದು ಕೇಳಿಸ್ತೈತಿ. ಸ್ವಲ್ಪ ದೂರ ನಿಂತು ಮಾತಾಡಿದ್ರೆ ಅವರ ಒಂದು ಏನು ಹೇಳಿದ್ರೆ ನೀನು ಒಂದೇನೋ ತಿಳ್ಕೊಂಡು ಏನಾರ ಒಂದು ಹೇಳ್ಬರ್ತಿ. ನಾನು ಎಷ್ಟು ಸರಿ ನೋಡಿಲ್ಲ. ಸರಿ ತಗೊಳ್ಳಿ, ಬಿಸಿದೈತೆ ನೋಡ್ತೀನಿ ರೀ. ವಾವ್, ಎಷ್ಟು ಘಮ ಘಮ ಅಂತತಿ. ಭಾರಿ ಮಸ್ತಾಗೈತೆ ನೋಡು ಬಿಸಿಬೇಳೆ ಬಾತು. ನೀನು ತಿಂದೇನು? ನಂದೆಲ್ಲ ಇಷ್ಟು ಓಡಕತಿ. ನಾನು ಲೇಟಾಗಿ ಚಾ ಕುಡಿದ್ನೆ, ಇಷ್ಟೊತ್ತಿಗೆ ತಿನ್ನಂಗಿಲ್ಲ, ಆಮೇಲೆ ತಿಂತೇನೆ ಲೇಟಾಗಿ. ಹೆಂಗಿದ್ರೆ ಅತ್ತೆಯರು ಬರ್ತಾರೆ, ನಾ ಅವ್ರ ಜೊತೆಗೆ ತಿಂತೇನೆ. ಹೆಂಗ ಅಂಗಡಿಯಾಗ ಗಿರಾಕಿ ಚೆನ್ನಾಗದವೇನ್ರಿ ಈಗ? ನಡೀತೈತೆ ಹಂಗೆ, ತೀರಾ ಕಮ್ಮಿ ಏನಾಗಿಲ್ಲ. ಹಂಗೆ ಮಾಮೂಲಿ ನಡಿಯಂಗೆ ನಡೀತೈತಿ. ಏನರ ಹಬ್ಬ ಏನರ ಇಪ್ಪಟ್ಟು ರಂಜಾನು ಅವೆಲ್ಲ ಬಂತಲ್ಲ, ಇನ್ಮೇಲೆ ಏನರ ಚೆನ್ನಾಗಿ ಆಗ್ಬೋದು. ಈಗ ಹಬ್ಬಕ್ಕೆ ಸಂತಿ ಎಲ್ಲ ಒಮ್ಮೆಟಿಗೆ ಹಾಕ್ಸ್ಬಿಡ್ತಾರ 10,000 15,000ದ್ದು. ಯಾವ್ದಾರ ಹಬ್ಬ ಇದ್ದಾಗ ಒಂದು ಜೋರು ಆಕತಿ. ಇನ್ನು ಉಳ್ಕಿದ ದಿನ ಎಲ್ಲ ಅಂದ್ರೆ ಬೇರೆ ಕಡೆ ಎಲ್ಲರೂ ಆಗಿದ್ರೆ ಅಷ್ಟು ನಡೀತಿದ್ದಿಲ್ಲ. ಹಂಗೆ ಸ್ವಲ್ಪ ಮೇನ್ ರೋಡಿಗೆ ಅಂಗಡಿ ಮಾಡಿದ್ದು ಚೆನ್ನಾಗಾತು. ಸ್ವಲ್ಪ ಹೋಗೋರು ಬರೋರು ಬೇರೆ ಬೇರೆ ಊರಿಗೆ ಹೋಗೋರು ಇರ್ತಾರಲ್ಲ, ಅಂದ್ರೆ ವಾಟ್ರ್ ಬಾಟ್ಲು ಅವನ್ನೆಲ್ಲ ಇಟ್ಟವಲ್ಲ, ಜ್ಯೂಸ್ ಇಟ್ಟವಲ್ಲ, ಸ್ವಲ್ಪ ಹಂಗೆ ಹೋಗಕತ್ತವ ಈಗೀಗ. ಈಗ ಇನ್ನೇನೀಗ ಬೇಸಿಗೆನೂ ಶುರು ಆತಲ್ಲ, ಜ್ಯೂಸು ಅವನು ಹಾಕ್ಸ್ಬೇಕು. ಮಧ್ಯಾಹ್ನ ಮತ್ತೆ ಊಟಕ್ಕೆ ಬರ್ತೀರಾ ಇಲ್ಲ? ನೋಡ್ತಾನೆ ಮರಯ್ಯ. ಅವನು ಇವನೊಬ್ಬನ ಕೆಲ್ಸಕ್ಕೆ ಹುಡುಗ ಬರ್ತಿದ್ದಿಲ್ಲ, ಅವ್ನು ಯಾಕೆ ಬಂದೇ ಇಲ್ಲ ಈಗ 2 ದಿನ. ಅವ್ನು ಬಂದ್ರೆ ಅವ್ನು ಬಿಟ್ಟು ಬರ್ಬೋದು. ಏನು ಬೈಕ್ ತಗೊಂಡು
ಬಂದೋದ್ರೆ ಒಂದು 10 ನಿಮಿಷ ಆಗಂಗಿಲ್ಲ. ಆದ್ರೆ ಆ ಹುಡುಗನು ಇರಂಗಿಲ್ಲ, ಮಸ್ತ್ ಸುಮ್ಮನೆ ಕದ ಹಾಕಿ ಬಂದ್ರೆ ಈಗ ಕದ ಹಾಕ್ಯಂಡು ಬಂದಿರ್ತಾನೆ, ಅವಾಗ ಯಾರನ್ನ ಬಂದು ವಾಪಸ್ ಹೋಗಿರ್ತಾರೆ. ಸುಮ್ಮನೆ ಈಗ ಕದ ಹಾಕಿರೋ ಒಂದು ಸರಿ ಕದ ಹಾಕಿಬಿಟ್ರೆ ಮುಗೀತು, ಮತ್ತು ಇನ್ನೊಂದ್ಸರಿ ಬರಂಗೇ ಇಲ್ಲ ಕದ ಹಾಕಿರ್ತೈತಿ ಅಂತಂದು. ಅದಕ್ಕೆ ಮಧ್ಯಾಹ್ನ ಸುಮ್ಮನೆ ಕದ ಹಾಕೋದು ಬೇಡ, ನಾನು ಅಲ್ಲೇ ಪಕ್ಕಕ್ಕೆ ದುಡ್ಡ ಬಂಡಿ ಒಳಗೆ ಪಲಾವ್ ಮಾಡಿರ್ತಾರಲ್ಲ, ಚೆನ್ನಾಗಿರ್ತೈತಿ. 30 ರೂಪಾಯಿ ಪಲಾವು ಒಂದು ವಡಿ ಕೊಡ್ತಾರೆ, ಮಸ್ತ್ ಇರ್ತೈತಿ. ಅಲ್ಲೇ ತಿಂದ್ಬಿಡ್ತಂತ ನಾನು ಮಧ್ಯಾಹ್ನ. ಹೌದಾ? ಸರಿ ತಗ. ಹಂಗಾದ್ರೆ ನೀವು ಟಿಫನ್ ಮಾಡಿ ಹೋಗ್ರಿ, ನಾನು ಬಟ್ಟೆ ಮತ್ತು ಟಿಫನ್ ಮಾಡೋಕೆ ಟೈಮ್ ಆಗತ್ತಂದು ಹಂಗೆ ಇಂಡಿಟ್ಟು ಬಂದಿದ್ದೆ, ನಾನು ಒಣಗ್ತೀನಿ. ಅಷ್ಟೊತ್ತಿಗೆ ಹತ್ತಿರ ಬರ್ತಾರೆ, ಆಮೇಲೆ ನಾವು ಟಿಫನ್ ಮಾಡ್ತೇವೆ. ಹಾಂ ಒಣಕ್ಕೆ ಹೋಗು. ಕದ ನಾನು ಮುಂದೆ ಕರ್ಕೊಂಡು ಹೋಗಿರ್ತೇನೆ ನೋಡು. ಅಯ್ಯೋ ಅಲ್ಲ 10 ಗಂಟೆ ಆಗ್ಬಿಡ್ತು, ಹೋಗ್ಬೇಕು ಬೇಗ. ಕಲಾವತಿ ಹೋಗಿರ್ತಾನೆ ನೋಡು, ನಾನು ಕದ ಮುಂದೆ ಹಾಕೊಂಡು ಹೋಗಿರ್ತೇನೆ. ಹಾಂ ಸರಿ, ಹೋಗಿ ಬರ್ರಿ, ಹುಷಾರು ನೋಡ್ರಿ.